ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಿಮಗೆಷ್ಟು ಗೊತ್ತು? ಇಲ್ಲಿದೆ ವಿಸ್ಮಯಕಾರಿ ಸಂಗತಿ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಎಂಬುದು ಶಿವನ ಭಕ್ತರ ನಂಬಿಕೆ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ ಎಂದು ಹೇಳುತ್ತಾರೆ. ಇನ್ನು ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯವಿದೆ. ಅವುಗಳು ಯಾವುವು? ಧರ್ಮಸ್ಥಳದ ಮಹತ್ವವೇನು? ಐತಿಹಾಸಿಕ ಹಿನ್ನೆಲೆ ಏನು ಎಂಬ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಕರ್ನಾಟಕದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲವೇ ಅಂದರೆ ಅದುವೇ ಧರ್ಮಸ್ಥಳ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತವೆ, ತೊಂದರೆಗಳೆಲ್ಲ ನಿವಾರಣೆ ಆಗುತ್ತವೆ ಎಂಬುದು ಶಿವನ ಭಕ್ತರ ನಂಬಿಕೆ. ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಹಳೆಯ ದೇಗುಲವೂ ಹೌದು. ಜೈನ ಪಂಥ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು. ಈಗ ವೀರೇಂದ್ರ ಹೆಗ್ಗಡೆಯವರು ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದ್ದಾರೆ. ವೈಷ್ಣವ ಪೂಜಾರಿಗಳು ಇಲ್ಲಿ ಶಿವನನ್ನು ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ. ಧರ್ಮಸ್ಥಳದ ದೇಗುಲವನ್ನು 800 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ನೇತ್ರಾವತಿ ದಡದಲ್ಲಿ ಧರ್ಮಸ್ಥಳ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ. ಈ ಪವಿತ್ರ ದೇಗುಲವು ನೇತ್ರಾವತಿ ನದಿ ದಂಡೆಯಲ್ಲಿದೆ. ಶಿವಭಕ್ತರ ಅಚ್ಚುಮೆಚ್ಚಿನ ಸ್ಥಳವಾಗಿದೆ. ಇಲ್ಲಿಗೆ ಭೇಟಿ ನೀಡಿದ ನಂತರ ಹಿಂದೂಗಳೇ ಇಲ್ಲ. ಈ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ಧರ್ಮಸ್ಥಳ ಮಂಜುನಾಥನನ್ನು ನೋಡುವ ಆಸೆ ಪ್ರತಿಯೊಬ್ಬ ಹಿಂದೂ ಭಕ್ತರಲ್ಲಿ ಇದ್ದೇ ಇರುತ್ತದೆ. ದೇವಾಲಯದ ಒಂದು ವಿಶೇಷ ಸಂಗತಿ ಏನೆಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಮತ್ತು ಪೂಜಾ ವಿಧಾನಗಳು. ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ವೈಷ್ಣವ ಪುರೋಹಿತರು ದೈನಂದಿನ ಪೂಜಾ ಕೈಂಕರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ಮತ್ತೊಂದೆಡೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನ ಸಮುದಾಯದ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಹಿರಿಯರಾಗಿದೆ. ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ತಿಳಿಯುವುದಾದರೆ ಅಣ್ಣಪ್ಪ ಎಂಬ ಹೆಸರಿನ ಮಹಾನ್ ಶಕ್ತಿ ಹೊಂದಿರುವ ಸ್ಥಳೀಯರು ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ತರಲಾಯಿತು ಎಂದು ಹೇಳಲಾಗುತ್ತದೆ. ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನು ಕಡುಮು ಎಂದು ಕರೆಯಲಾಗುತ್ತಿತ್ತು. ಚಾಲ್ತಿಯಲ್ಲಿರುವ ಈ ದಂತಕಥೆ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮ ಬಲ್ಲತಿ ಅವರು ನೆಲ್ಲಾಡಿ ಬೀಡು ಎಂಬಲ್ಲಿ ಮನೆಯಲ್ಲಿ ವಾಸಿಸುತ್ತಿದ್ದರು. ಪೆರ್ಗಡೆ ಅವರ ಕನಸಿನಲ್ಲಿ ಧರ್ಮದೇವಗಳು ಕಾಣಿಸಿಕೊಂಡು ಮತ್ತು ನೆಲ್ಲಾಡಿ ಬೀಡಿನಲ್ಲಿ ಧರ್ಮದೇವಗಳನ್ನು ಸ್ಥಾಪಿಸುವಂತೆ ಸೂಚನೆ ನೀಡಿದರು. ಅದರಂತೆ ಪೆರ್ಗಡೆಯವರು ನ್ಯಾಯದೇವತೆಗಳಾದ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸಿದರು. ಪೆರ್ಗಡೆ ಯಾವ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕುಡುಮು ಧರ್ಮದೇವತೆ, ಧರ್ಮಕ್ಷೇತ್ರ ಮತ್ತು 4 ಧರ್ಮ ದೇವಗಳ ವಾಸಸ್ಥಾನವಾಗುತ್ತದೆ. ಪೆರ್ಗಡೆಯವರು ಧರ್ಮದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣರ ಅರ್ಚಕರನ್ನು ನೇಮಿಸುವ ದಿನ ಬರುತ್ತದೆ. ಈ ಅರ್ಚಕರು ಸ್ಥಳೀಯ ದೇವತೆಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೆರ್ಗಡೆಯವರಿಗೆ ವಿನಂತಿಸುತ್ತಾರೆ. ಲಿಂಗವನ್ನು ಹುಡುಕುವಾಗ ದೇವತೆಗಳು ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಲಿಂಗವನ್ನು ತರಲು ವತ್ಸಲ ಅಣ್ಣಪ್ಪ ಸ್ವಾಮಿಯವರನ್ನು ಕಳುಹಿಸುತ್ತಾರೆ. ಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ ಮೇಲೆ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಯಿತು.
16ನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆ ಈ ಕಡುಮು ಕ್ಷೇತ್ರಕ್ಕೆ ಭೇಟಿ ನೀಡಲು ಉಡುಪಿಯ ವಾದಿರಾಜ ಸ್ವಾಮಿಯವರನ್ನು ವಿನಂತಿಸಿದರು. ವಾದಿರಾಜ ಸ್ವಾಮಿಗಳು ಬಂದು ಇದೇ ವೇದ ವಿಧಾನಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೆಗ್ಗಡೆಯವರು ನಂತರ ವಾದಿರಾಜ ಸ್ವಾಮಿಯವರಿಗೆ ವಿನಂತಿಸಿ ಲಿಂಗವನ್ನು ಪರಿಶೀಲಿಸಿ ಪವಿತ್ರಗೊಳಿಸಬೇಕೆಂದು ವಿನಂತಿಸುತ್ತಾರೆ. ಆಗ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಅಲ್ಲದೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮವನ್ನ ಆಚರಿಸಬೇಕು, ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಅಂದಿನಿಂದ ಧರ್ಮಸ್ಥಳವು ಹೆಗ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿರುವ ಧರ್ಮ ಹಾಗೂ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಧರ್ಮ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಯಿತು. ಹೆಗ್ಗಡೆ ಕುಟುಂಬದ ಹಿರಿಯ ಸದಸ್ಯರ ಧರ್ಮಾಧಿಕಾರಿ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ. ಈಗ ಪ್ರಸ್ತುತ ಧರ್ಮಾಧಿಕಾರಿ ಶ್ರೀ ವೀರ ಹೆಗ್ಗಡೆಯವರು ದೇವಾಲಯವನ್ನು ನಿರ್ವಹಿಸುತ್ತಿರುತ್ತಾರೆ. ಧರ್ಮಸ್ಥಳಕ್ಕೆ ಇಂದು ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳ. ಇಲ್ಲಿಗೆ ಪ್ರತಿದಿನ ಕನಿಷ್ಠ 10,000 ಮಂದಿ ಭೇಟಿ ನೀಡುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗಾಗಿ ಬೃಹತ್ ಅಡಿಕೆ ಕೋಣೆ, ಊಟದ ಹಾಲ್ ನಿರ್ಮಿಸುತ್ತಾರೆ. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ. ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಊಟ ಮಾಡಬಹುದು. ಇದು ದಕ್ಷಿಣ ಭಾರತದ ಬೃಹತ್ ಅನ್ನದಾನ ಕ್ಷೇತ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಒಂದೇ ಬಂಡೆಯಿಂದ ಕೆತ್ತಿದ ಬಾಹುಬಲಿ ಪ್ರತಿಮೆಯನ್ನು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸುಮಾರು 39 ಅಡಿ ಎತ್ತರವಾಗಿದ್ದು ಇದನ್ನು ನೋಡಿದ ಪ್ರತಿಯೊಬ್ಬರು ಭಕ್ತಿ ಪರವಶರಾಗುತ್ತಾರೆ. ಕಾರ್ತಿಕ ಮಾಸದ ವೇಳೆಯಲ್ಲಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಆಯೋಜಿಸುತ್ತಾರೆ. ದೇವಾಲಯದ ಆವರಣದಲ್ಲಿ 1 ಲಕ್ಷ ಎಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಇದು ಕೂಡ ಒಂದಾಗಿದೆ. ಅಲ್ಲದೆ ಮಹಾಶಿವರಾತ್ರಿ ಮತ್ತು 12 ವರ್ಷಕ್ಕೆ ಒಮ್ಮೆ ಬರುವ ಬಾಹುಬಲಿ ಮೂರ್ತಿಗೆ ಮಹಾಮಸ್ತಕಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಧರ್ಮಸ್ಥಳವು ಹಿಂದೂಗಳ ಅತ್ಯಂತ ಆರಾಧ್ಯ ಕ್ಷೇತ್ರವಾಗಿದೆ. ಇಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಒಮ್ಮೆಯಾದರೂ ಜೀವನದಲ್ಲಿ ಇಲ್ಲಿಗೆ ಬಂದು ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡಿ ಮತ್ತು ನೇತ್ರಾವತಿ ನದಿಯಲ್ಲಿ ಮಿಂದು ತಮ್ಮ ಪಾಪಕರ್ಮಗಳನ್ನು ಕಳೆದುಕೊಂಡು ಪುನೀತರಾಗಿ ಹೋಗುತ್ತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ದೀಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ಕಡೆ ಎಣ್ಣೆ ದೀಪಗಳನ್ನು ಹಚ್ಚಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಇಂದಿನ ಹಲವು ಧರ್ಮಾಧಿಕಾರಿಗಳ ಚಿತ್ರವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಈಗ ಇವರು ಕೂಡ ಅನಾಧಿಕಾರದಿಂದಲೂ ಧರ್ಮಸ್ಥಳದ ಕ್ಷೇತ್ರದ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿರುತ್ತಾರೆ. ತದನಂತರ ಈಗ ಧರ್ಮಸ್ಥಳದ ಪ್ರಮುಖ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಧರ್ಮವನ್ನು ಆಚರಣೆ ಮಾಡುತ್ತಿದ್ದಾರೆ. ಬಹಳ ಪುರಾತನ ಕಾಲದ ಈ ಒಂದು ಧರ್ಮಸ್ಥಳದ ದೇಗುಲವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ದೇಗುಲ ಬಹಳ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ರೀತಿಯಲ್ಲಿ ತಾವೀಗ ನೋಡ್ತಾ ಇದ್ದಾರೆ. ಈಗ ಧರ್ಮಸ್ಥಳ ಹೆಗ್ಗಡೆಯವರ ಕುಟುಂಬ ತಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹವನ್ನ ನೆರವೇರಿಸುತ್ತಾರೆ. ಸುಮಾರು 101 ಜೋಡಿ ಹೆಣ್ಣು ಗಂಡುಗಳ ಜೋಡಿಯನ್ನ ಇಲ್ಲಿ ಮದುವೆಯನ್ನ ಮಾಡಿಸಲಾಗುತ್ತದೆ. ಅವರಿಗೆ ವಿಶೇಷವಾಗಿ ಚಿನ್ನದ ತಾಳಿಯನ್ನು ಕೂಡ ನೀಡಲಾಗುತ್ತದೆ. ಮತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ದಂಪತಿಗಳು ಸ್ವತಃ ತಮ್ಮ ಹಸ್ತದಿಂದ ಎಲ್ಲರೂ ಕೂಡ ಇಲ್ಲಿ ತಾಳಿಯನ್ನ ವಿತರಣೆ ಮಾಡ್ತಾರೆ. ಅಸಂಖ್ಯಾತ ಜನರು ಇಲ್ಲಿ ಬಂದು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಆಡಂಬರವಿಲ್ಲದೆ ತುಂಬಾ ಸರಳವಾಗಿ ಮದುವೆಯಾಗಿ ಸತಿಪತಿಗಳಾಗಿ ಜೋಡಿಯಾಗಿ ಹೋಗುತ್ತಾರೆ. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕರ್ತವ್ಯ. ಮತ್ತು ಇದು ಹಣವನ್ನು ಖರ್ಚು ಮಾಡುವ ಪೋಲು ಮಾಡುವ ವಿಧಾನಕ್ಕೆ ತಿಲಾಂಜಲಿ ನೀಡುತ್ತದೆ. ತುಂಬಾ ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಧರ್ಮಸ್ಥಳದ ದಂಪತಿಗಳ ಸಮ್ಮುಖದಲ್ಲಿ ನಡೆಯುವಂತಹ ಈ ಸಾಮೂಹಿಕ ವಿವಾಹ ಅತ್ಯಂತ ಯಶಸ್ವಿಯಾಗಿದೆ. ಹಲವಾರು ಸಮಸ್ಯೆಗಳನ್ನ ಹೊತ್ತು ತಂದಿರತಕ್ಕಂತಹ ಜನರು ಧರ್ಮಸ್ಥಳ ಧರ್ಮಾಧಿಕಾರಿಗಳ ನಿವಾಸದಲ್ಲಿ ಬಂದು ಅವರ
ಏನು ಕುಂದುಕೊರತೆಗಳನ್ನ ಅವರಲ್ಲಿ ಅರುಹಿ ಅದರ ಒಂದು ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಎಂ.ಎ. ಹೆಗಡೆಯವರ ಫೋಟೋವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ರತ್ನವರ್ಮ ಹೆಗಡೆಯವರು ಕೂಡ ಈ ಒಂದು ಧರ್ಮಸ್ಥಳಕ್ಕೆ ಅಪಾರವಾದ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ತಾವು ಕೇಳಿದ್ದೀರಾ. ಈ ಒಂದು ನೇತ್ರಾವತಿ ನದಿಯ ದಂಡೆ ಮೇಲೆ ಈ ಒಂದು ಧರ್ಮಸ್ಥಳ ದೇವಸ್ಥಾನವನ್ನು ಕಟ್ಟಲಾಗಿದೆ. ಪ್ರತಿಯೊಬ್ಬರು ಬಂದು ಈ ನೇತ್ರಾವತಿ ನದಿಯಲ್ಲಿ ಬಂದು ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ಒಂದು ಭಾವಚಿತ್ರವನ್ನ ತಾವೀಗ ನೋಡ್ತಾ ಇದ್ರಿ. ತುಂಬಾ ವರ್ಷಗಳಿಂದ ಧರ್ಮಸ್ಥಳದ ಸೇವೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ತುಂಬಾ ಸಂತೋಷವಾಗುತ್ತೆ. ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸೌಜನ್ಯ ಎಂಬ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ನಡೆದಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ. ಸುಮಾರು 12 ವರ್ಷಗಳಿಂದ ಈ ಒಂದು ಪ್ರಕರಣ ಹಿನ್ನೆಲೆಗೆ ಬಂದಿದೆ. ಇವಳ ಕೊಲೆ ಮತ್ತು ಅತ್ಯಾಚಾರದ ಆರೋಪಿಗಳನ್ನ ಆದಷ್ಟು ಬೇಗ ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿದರೆ ಸೌಜನ್ಯಳ ಆತ್ಮಕ್ಕೆ ಶಾಂತಿ ದೊರಕುತ್ತದೆ.